ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಆಯ್ತು ಅನ್ನೋ ಅಷ್ಟರಲ್ಲಿ ನಮ್ಮ ಗಣೇಶ ಹಬ್ಬ ಬಂತು ಕಣ್ರಿ. ಅಲ್ವೇನ್ರಿ? ಎಷ್ಟು ಬೇಗನೆ ಬಂತು. ಹಾಗೆ ಗಣೇಶ ಹಬ್ಬ ಅನ್ನೋದು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಎಲ್ಲರೂ ಮಾಡ್ತಾರೆ ಕಣ್ರಿ. ಹಾಗೆ ಸೆಲೆಬ್ರೇಷನ್ ಜೊತೆಗೆ ಒಂದು ತಿಂಡಿ ಕೂಡ ಇರ್ಬೇಕಲ್ವಾ? ಬನ್ನಿ, ಇವತ್ತು ನಾವು ಗಣೇಶ ಹಬ್ಬದ ಸ್ಪೆಷಲ್ಲು ಅಂತಾನೆ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ಲು ಕಡಲೆ ಉಸ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ? 1/4 kg ಕಡಲೆಕಾಳನ್ನ ತಗೊಂಡು ಒಂದು 5 ಅವರು ನೆನೆಸಿಟ್ಕೊಬೇಕಾಗತ್ತೆ. ಮುಳುಗುವಷ್ಟು ನೀರು ಸೇರಿಸಿಕೊಂಡ್ರಿ. ದಯವಿಟ್ಟು ವಿ ಆರ್ ಕುಕಿಂಗ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ನೆಂದಿರೋಂಥ ಕಡಲೆಕಾಳನ್ನ ಒಂದು ಕುಕ್ಕರ್ ಸೇರಿಸ್ಕೊಂಡು ಸ್ವಲ್ಪ ಮುಳುಗುವಷ್ಟು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ 4 ವಿಜಿಲ್ ಬರ್ಸ್ಕೋಬೇಕಾಗತ್ತೆ ಕಣ್ರಿ ಕಡಲೆಕಾಳನ್ನ. ಹಾಗೆ 4 ವಿಜಿಲ್ ಬರೋ ಅಷ್ಟರಲ್ಲಿ ಒಂದು ಜಾರ್ಗೆ 1 ಕಪ್ನಷ್ಟು ಹಸಿ ಕೊಬ್ಬರಿ ಹಾಗೂ 4ರಿಂದ 5 ಹಸಿರು ಮೆಣಸಿನ್ಕಾಯಿ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಎಲ್ಲ ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ಕಣ್ರಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಕಡಲೆಕಾಳು, ಅಲ್ವೇನ್ರಿ? ಹಾಗೆ ನೋಡಿ, ಈ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು, ಸಾಸಿವೆ ಸಿಡಿದ ನಂತರ 1 ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು, ಹಾಗೆ 1 ಕಡ್ಡಿ ಕರಿಬೇವಿನ ಸೊಪ್ಪು ಸೇರಿಸ್ಕೋಬೇಕಾಗತ್ತೆ. ಹಾಗೆ ನಾವು ರುಬ್ಬಿರುವಂಥ ಮಿಶ್ರಣನ ಈ ಒಗ್ಗರಣೆಗೆ ಸೇರಿಸ್ಕೋಬೇಕಾಗತ್ತೆ. ನೀವು ಒಗ್ಗರಣೆಗೆ ಅಂತ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಕೂಡ ಸೇರಿಸ್ಕೊಬೋದು, ಹಾಗೆ ಈ ಮಿಕ್ಸಿಗೆ ಹಾಕಿ ಕೂಡ ಸೇರಿಸ್ಕೊಬೋದು. ಮಿಕ್ಸಿಗೆ ಹಾಕಿ ಸೇರಿಸೋದ್ರಿಂದ ಖಾರ ಅನ್ನೋದು ಕಡಲೆಕಾಳಿಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಕಣ್ರಿ. ಸ್ವಲ್ಪ ಫ್ರೈ ಆಗಿದಾದ್ಮೇಲೆ ಒಗ್ಗರಣೆ ಎಲ್ಲ ಬೆಂದಿರೋಂಥ ಕಡಲೆಕಾಳನ್ನ ಸೋದಿಸಿಟ್ಕೊಂಡು ಅದು ಒಗ್ಗರಣೆಗೆ ಸೇರಿಸ್ಕೊಂಡು, ಹಾಗೆ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ರಿ ನಮ್ಮ ಕಡಲೆಕಾಳು ಉಸ್ಲಿ ಸಿದ್ಧವಾಗುತ್ತೆ ಕಣ್ರಿ. ಹಾಗೆ ಉಪ್ಪೇನ ಕಡಿಮೆ ಅನಿಸಿದ್ರೆ ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿ ಆಗಿರೋಂತಹ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕಡಲೆ ಉಸ್ಲಿ ರೆಡಿಯಾಗುತ್ತೆ ಕಣ್ರಿ. ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಹಾಗೆ ಈ ಕಡಲೆ ಉಸ್ಲಿಯಲ್ಲಿ ನೀರನ್ನ ಬೇರ್ಪಡಿಸ್ಕೊಂಡಿರ್ತೀರಲ್ಲ, ಆ ನೀರನ್ನ ಬಿಸಾಡಬೇಡಿ. ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಗೂ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ಗೊಜ್ಜಿಗೆ ಉಜ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಕಣ್ರಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಕಡಲೆ ಉಸ್ಲಿ. ತುಂಬ ಬೇಗನೆ ಆಗುತ್ತೆ. ಹಾಗೆ ದೇವ್ರ ಪ್ರಸಾದಕ್ಕಂತೂ ತುಂಬ ಮಾಡಿಸಿದ್ದು ಪ್ರಸಾದ ಈ ಕಡಲೆ ಉಸ್ಲಿ ಅಂತ ಹೇಳ್ಬೋದು ಕಣ್ರಿ. ಹಾಗೆ ಹಬ್ಬದ ಪ್ರಯುಕ್ತನೇ ಅಂತಲ್ಲ, ನಮ್ಗೆ ಯಾವಾಗನ ಏನಾನ ಬೇಜಾರಾದಾಗ ಸ್ನ್ಯಾಕ್ಸ್ ಆಗಿ ಕೂಡ ಉಪಯೋಗಿಸ್ಬೋದು, ಅಥವಾ ಸೈಡ್ ಡಿಶ್ ಆಗಿ ಕೂಡ ನಾವು ಬಳಸ್ಕೊಬೋದು ಕಣ್ರಿ. ಅಷ್ಟೊಂದು ಸೂಪರ್ ಆಗಿರುತ್ತೆ, ಅಷ್ಟೇ ಬೇಗನೇನೂ ಆಗುತ್ತೆ ಕಣ್ರಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಈ ಗಣೇಶ ಹಬ್ಬಕ್ಕಂತೂ ಮಾಡಿಸಿದ ಪ್ರಸಾದ ಅಂತಾನೆ ಹೇಳ್ಬೋದು ಕಣ್ರಿ ಈ ಕಡಲೆ ಉಸ್ಲಿ ಅಂತೂ. ಕಡಲೆಕಾಳನ್ನ ಇಡೀ ನೈಟ್ ಕೂಡ ನೆನೆಸಿಟ್ಕೊಂಡು ರೆಡಿ ಮಾಡಬಹುದು ಕಣ್ರಿ. ಈ ಥರ ಕಡಲೆ ಉಸ್ಲಿ ಮಾಡಿ ಗಣೇಶನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕಣ್ರಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮದಿಗಿರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.